ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 785 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 1 ಡಿಸೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ವಿಶ್ವದ ಮೊದಲ ಬಾಗಿದ LED ಗುಮ್ಮಟ ತಾರಾಲಯವನ್ನು ಎಲ್ಲಿ ತೆರೆಯಲಾಗುತ್ತಿದೆ? ಸೊ ವೇರ್ ವಿಲ್ ದಿ ವರ್ಲ್ಡ್ಸ್ ಫಸ್ಟ್ ಟಿಲ್ಟೆಡ್ LED ಡೋಮ್ ಪ್ಲಾನೆಟೋರಿಯಂ ಬಿ ಓಪನ್? ಸೊ ಈ ಒಂದು ಪ್ಲಾನೆಟೋರಿಯಂ, ಸೊ ನೀವು ಡೆಫಿನೆಟ್ಲಿ ಬೆಂಗಳೂರಲ್ಲೂ ಇದೆ, ಇದನ್ನ ನೋಡಿರ್ತೀರಾ. ಸೊ ಪ್ಲಾನೆಟೋರಿಯಂನಲ್ಲಿ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಏನಿರುತ್ತೆ, ಸೊ ಅದರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಒಂದು ಗುಮ್ಮಟ ಅಥವಾ ಒಂದು ಡೋಮ್ ಅನ್ನ ಡೆವಲಪ್ ಮಾಡಿ ಅದರಲ್ಲಿ ನಮಗೆ ಸ್ಕೈ ಮತ್ತೆ ಅದರ ಕಾಂಪೋನೆಂಟ್ಸ್ ಏನಿರುತ್ತೆ, ಸೊ ಅದನ್ನೆಲ್ಲ ನಾವು ನೋಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆಕ್ಚುಲಿ ಈ ಒಂದು ಡೋಮ್ ಅನ್ನ ನಾವು ಈ ರೀತಿ ತಲೆ ಎತ್ತಿ ನೋಡ್ಬೇಕಾಗಿರುತ್ತೆ. ಸೊ ಜಾಸ್ತಿ ಟೈಮ್ ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಡೋಮ್ ಅನ್ನ ಈಗ ಟಿಲ್ಟ್ ಮಾಡಿರ್ತಾರೆ, ಅಂದ್ರೆ ಬಾಗಿಸಿರ್ತಕ್ಕಂಥ ಒಂದು ಡೋಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ತಲೆಯನ್ನ ಎತ್ತಿ ಹೆಚ್ಚಿನ ಕಾಲ ಅದನ್ನ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾರಿಜಾಂಟಲ್ ಆಗಿ ನಾವು ವ್ಯೂ ಮಾಡೋದ್ರಿಂದ ಸೊ ಅದನ್ನ ನಾವು ಹೆಚ್ಚಿನ ಕಾಲ ನೋಡ್ಬೋದಾಗಿರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಬಾಗಿರುವ ಅಥವಾ ಟಿಲ್ಟೆಡ್ ತಾರಾಲಯವನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರಿನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇದು, ಅಂದ್ರೆ ಈ ಕಾನ್ಸೆಪ್ಟ್ ನಲ್ಲಿ, ಟಿಲ್ಟೆಡ್ ಕಾನ್ಸೆಪ್ಟ್ ನಲ್ಲಿ ವರ್ಲ್ಡ್ಸ್ ಫಸ್ಟ್ LED ಡೋಮ್ ಪ್ಲಾನೆಟೋರಿಯಂ ಇನ್ ಮೈಸೂರು. ಸೊ ಅದು ಟಿಲ್ಟೆಡ್ ಪ್ಯಾಟರ್ನ್ ಅಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟೋರಿಯಂ ಸೊ ಈಗ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಇದು ಮುಂದಿನ ವರ್ಷ ಸೆಪ್ಟೆಂಬರ್ ವೇಳೆಗೆ ಸೊ ಇದು ಓಪನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನ ಎಕ್ಸಾಕ್ಟ್ಲಿ ಮೈಸೂರಲ್ಲಿ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇದನ್ನ ಚಾಮುಂಡಿ ಹಿಲ್ಸ್ ಕ್ಯಾಂಪಸ್ ನಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡಿ ಹಿಲ್ಸ್ ಕ್ಯಾಂಪಸ್ ನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ, ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಇದನ್ನ ನಾವು IIAP ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯ ಅಥವಾ ಯೂನಿವರ್ಸಿಟಿ ಆಫ್ ಮೈಸೂರು ವತಿಯಿಂದ ಸೊ ಈ ಒಂದು ಪ್ಲಾನೆಟೋರಿಯಂ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಪ್ಲಾನೆಟೋರಿಯಂ ನಲ್ಲಿ ಅವರು ಬಳಸ್ತಾ ಇರ್ತಕ್ಕಂಥ ಒಂದು ಡೋಮ್ ಅಥವಾ ಗುಮ್ಮಟ ಏನಿರುತ್ತೆ, ಸೊ ಅದು 15 ಮೀಟರ್ ಡಯಾಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ಡೋಮ್ ಆಗಿರುತ್ತೆ. ಸೊ ಅದನ್ನ ಎಷ್ಟು ಆಂಗಲ್ ಅಲ್ಲಿ ಟಿಲ್ಟ್ ಮಾಡ್ತಾರೆ ಅಂದ್ರೆ 15 ಡಿಗ್ರಿ ಆಂಗಲ್ ಅಲ್ಲಿ ಟಿಲ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಅದನ್ನ 15 ಡಿಗ್ರಿಯಲ್ಲಿ ಟಿಲ್ಟ್ ಮಾಡ್ತಾರೆ, ನಾವು ನೈಟ್ ಸ್ಕೈ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ಸ್ಟೆಡ್ ಆಫ್ ಕ್ರೇನಿಂಗ್ ದಿ ನೆಕ್ಸ್, ಅಂದ್ರೆ ನಮ್ಮ ಕತ್ತುಗಳನ್ನ ಬಾಗಿಸದೆ ಅಥವಾ ಕತ್ತುಗಳನ್ನ ನಿರಂತರವಾಗಿ ಮೇಲಕ್ಕೆ ನೋಡದೆ ಸೊ ನಾವು ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡೆಯಬಹುದಾಗಿರ್ತಕ್ಕಂಥ ಒಂದು ಪ್ಲಾನೆಟೋರಿಯಂ ಆಗಿರುತ್ತೆ. ಸೊ ಈ ಒಂದು ಪ್ಲಾನೆಟೋರಿಯಂ ನಲ್ಲಿ ಅವರು LED ಎಲಿಮೆಂಟ್ ಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು LED ಎಲಿಮೆಂಟ್ ಏನಿರುತ್ತೆ, ದಟ್ ಎಮಿಟ್ ಲೈಟ್ ಆನ್ ಆನ್ ಇಮ್ಮೆನ್ಸ್ ಕಲರ್ ಸ್ಪೆಕ್ಟ್ರಮ್ ಪ್ರೊವೈಡಿಂಗ್ ಹೈ ರಿಯಲಿಸ್ಟಿಕ್ ಅಂಡ್ ಬ್ಯೂಟಿಫುಲ್ ಸ್ಟಾರಿ ಸ್ಕೈಸ್, ಅಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಅಥವಾ ಸುಂದರವಾಗಿರ್ತಕ್ಕಂಥ ನಕ್ಷತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಆಕಾಶವನ್ನ ತೋರಿಸುವ LED ಎಲಿಮೆಂಟ್ ಗಳನ್ನ ಕೂಡ ಈ ಒಂದು ಡೆವಲಪ್ಮೆಂಟ್ ಅಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಫಂಡ್ ಯಾರು ಮಾಡ್ತಾ ಇದ್ದಾರೆ, ಹಣಕಾಸು ಯಾರು ನೆರವು ನೀಡ್ತಾ ಇದ್ದಾರೆ ಅಂದ್ರೆ, ಸೊ ಇದನ್ನ MP ಲ್ಯಾಡ್ ಫಂಡ್ಸ್ ಅಂತ ಹೇಳ್ತೇವೆ. MP ಲ್ಯಾಡ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ MP ಲ್ಯಾಡ್ ನಿಧಿಯಿಂದ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ, ಅದಾದ್ಮೇಲೆ ಆಫೀಸ್ ಆಫ್ ದಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್, ಗವರ್ಮೆಂಟ್ ಆಫ್ ಇಂಡಿಯಾ, ಸೊ ಇವರ ವತಿಯಿಂದ ಆರ್ಥಿಕ ಬೆಂಬಲವನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ MP ಲ್ಯಾಡ್ ಅಂದ್ರೆ ಏನು? MP ಲ್ಯಾಡ್ ಫುಲ್ ಫಾರ್ಮ್ ಏನು ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು MP-ಗೂ ತನ್ನ ಒಂದು ಲೋಕಲ್ ಏರಿಯಾ ಏನಿರುತ್ತೆ ಅಥವಾ ಒಂದು ಸ್ಥಳೀಯ ಪ್ರದೇಶ ಏನಿರುತ್ತೆ, ಸೊ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದಿಷ್ಟು ಫಂಡ್ ಅನ್ನ ನೀಡಲಾಗುತ್ತೆ. ಸೊ ಆ ಫಂಡ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಆ ಒಂದು ಲೋಕಲ್ ಏರಿಯಾವನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ MP ಲ್ಯಾಡ್ಸ್ ಅಂತ ಕರಿತೇವೆ. ಸೊ ಇದು ಸಂಸದರಿಗೆ ಇರ್ತಕ್ಕಂಥ ಒಂದು ಪ್ರಿವಿಲೇಜ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡಿದ್ದೆ ಯಾವಾಗ ಅಂದ್ರೆ 1993 23 ಡಿಸೆಂಬರ್ಗೆ MP ಲ್ಯಾಡ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ₹5 crore ಪರ್ ಆನಮ್ ಗ್ರಾಂಟ್ ಟು ಈಚ್ MB, ಅಂದ್ರೆ ಪ್ರತಿಯೊಬ್ಬ ಸಂಸದನಿಗೂ ಪ್ರತಿ ವರ್ಷ 5 ಕೋಟಿಯಷ್ಟು ಗ್ರಾಂಟ್ ಅನ್ನ ಈ ಒಂದು MP ಲ್ಯಾಡ್ಸ್ ನ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಅವರು
ತಮ್ಮ ಒಂದು ಕಾನ್ಸ್ಟಿಟ್ಯೂಯನ್ಸಿ ಏನಿರುತ್ತೆ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಈ ಒಂದು ಫಂಡನ್ನು ಯುಟಿಲೈಸ್ ಮಾಡಿಕೊಂಡು ಅವ್ರು ಮಾಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಅಪ್ಲಿಕಬಲ್ ಟು ಲೋಕಸಭಾ ಮತ್ತು ರಾಜ್ಯಸಭಾ MP. ಸೊ ಲೋಕಸಭೆ ಮತ್ತು ರಾಜ್ಯಸಭೆ ಸಂಸದರಿಗೆ ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. 15% ಆಫ್ ಆನ್ಯುಯಲ್ ಔಟ್ಲೇ ಆಫ್ ಫಂಡ್ಸ್ ಮಸ್ಟ್ ಬಿ ಯುಟಿಲೈಸ್ಡ್ ಆನ್ ಏರಿಯಾಸ್ ಇನ್ಹ್ಯಾಬಿಟೆಡ್ ಬೈ ಸ್ಕೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್. ಅಂದರೆ ಇದರಲ್ಲೂ ಕೂಡ ಒಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಏನು ಅಂದರೆ ಅವ್ರಿಗೆ ಕೊಡ್ತಕ್ಕಂಥ 5 crore ಪರ್ ಇಯರ್ ಫಂಡ್ ಏನಿರುತ್ತೆ, ಸೊ ಅದರಲ್ಲಿ 15% ಮೊತ್ತವನ್ನು ಎಲ್ಲಿ ಒಂದು ಪರಿಶಿಷ್ಟ ಜಾತಿಗಳ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಸೊ ಅವರ ಅಭಿವೃದ್ಧಿಗಾಗಿ ಕಡ್ಡಾಯವಾಗಿ 15% ಅಷ್ಟು ಫಂಡನ್ನು ಅವರು ಯುಟಿಲೈಸ್ ಮಾಡಬೇಕಾಗಿರುತ್ತೆ. 7.5% ಆಫ್ ದಿ ಆನ್ಯುಯಲ್ ಔಟ್ಲೇ ಆಫ್ ದಿ ಫಂಡ್ಸ್ ಮಸ್ಟ್ ಬಿ ಯುಟಿಲೈಸ್ಡ್ ಆನ್ ದಿ ಏರಿಯಾಸ್ ಇನ್ಹ್ಯಾಬಿಟೆಡ್ ಬೈ ಸ್ಕೆಡ್ಯೂಲ್ಡ್ ಟ್ರೈಬ್ಸ್. ಅಂದರೆ ಈ ಒಂದು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಏನಿರುತ್ತೆ, ಸೊ ಅವರ ಅಭಿವೃದ್ಧಿಗಾಗಿ 7.5% ಅಷ್ಟು ಹಣವನ್ನು ಆನ್ಯುವಲ್ ಆಗಿ ಅವರು ಈ ಒಂದು MPLADS ಫಂಡ್ನಲ್ಲಿ ಅವರು ಯುಟಿಲೈಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಎರಡನೇ ಆರ್ಟಿಕಲ್ಗೆ ಬರೋಣ. ಕರಡು ಮಸೂದೆಯ ಪ್ರಕಾರ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಮುಖ್ಯಮಂತ್ರಿ ಯಾರನ್ನು ಬದಲಾಯಿಸುತ್ತಿದ್ದಾರೆ? ಸೊ ಹೂ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ರೀಪ್ಲೇಸಿಂಗ್ ಆಸ್ ದಿ ಚಾನ್ಸಲರ್ ಆಫ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ದಿ ಡ್ರಾಫ್ಟ್ ಬಿಲ್. ಸೊ ಇವಾಗ ಒಂದು ಕರಡು ನೀತಿಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಸೊ ಅದರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಸೊ ಎಷ್ಟು ದಿನ ರಾಜ್ಯಪಾಲರಾಗಿರ್ತಾ ಇದ್ರು, ಇನ್ಮೇಲೆ ಮುಖ್ಯಮಂತ್ರಿಗಳು ಅದರ ಕುಲಪತಿಗಳಾಗಿರ್ತಾರೆ. ಸೊ ಈ ಒಂದು ಕರಡು ನೀತಿಯನ್ನ ಈಗ ತಂದಿರ್ತಾರೆ. ಸೊ ಈ ಪ್ರಶ್ನೆಗೆ ಉತ್ತರ ರಾಜ್ಯಪಾಲರನ್ನ ರೀಪ್ಲೇಸ್ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳು ಈಗ ಇದರ ಕುಲಪತಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡ್ರಾಫ್ಟ್ ಬಿಲ್ ಅನ್ನ ಅವರು ಅಂಗೀಕಾರ ಮಾಡಿರ್ತಾರೆ. ಸೊ ಇದಕ್ಕೆ ಬಿಜೆಪಿ ಡೆಫಿನೆಟ್ಲಿ ಅಪೋಸ್ ಮಾಡಿರುತ್ತೆ. ಕಾರಣ ಏನು ಅಂದ್ರೆ, ಸೊ ಆ ಒಂದು ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ. ಗವರ್ನರ್ ಇದ್ರೆ ಸೊ ಅವರು ನ್ಯೂಟ್ರಲ್ ಇರ್ತಾ ಇದ್ರು, ಬಟ್ ಈಗ ಮುಖ್ಯಮಂತ್ರಿಗಳು ಕುಲಪತಿಗಳಾಗುವ ಕಾರಣದಿಂದ ಸೊ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ವಿರೋಧ ಪಕ್ಷದ ನಿಲುವಾಗಿರುತ್ತೆ. ಬಟ್ ರೂಲಿಂಗ್ ಪಾರ್ಟಿ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥದ್ದು ನೇರವಾಗಿ ಸರ್ಕಾರಕ್ಕೆ ರಿಲೇಟೆಡ್ ಆಗಿರುವ ಕಾರಣದಿಂದ ಆ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರೋಗ್ರಾಮ್ಸ್ ಏನಿರುತ್ತೆ ಸೊ ಅದನ್ನ ತ್ವರಿತವಾಗಿ ಮಾಡ್ಬೋದು. ಅದು ಅಲ್ಲಿ ಮುಖ್ಯಮಂತ್ರಿಗಳು ಕುಲಪತಿ ಆಗಿದ್ದಾರೆ ಅಂತಕ್ಕಂಥದ್ದು ರೂಲಿಂಗ್ ಪಾರ್ಟಿ ನೀಡ್ತಾ ಇರ್ತಕ್ಕಂಥ ಒಂದು ಜಸ್ಟಿಫಿಕೇಶನ್ ಆಗಿರುತ್ತೆ. ಸೊ ಅಪ್ಡೇಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿರ್ತಕ್ಕಂಥ ಚಾನ್ಸಲರ್ ಇಷ್ಟು ದಿನ ರಾಜ್ಯಪಾಲರನ್ನ ಇಲ್ಲಿ ಚಾನ್ಸಲರ್ ಆಗಿ ಮಾಡ್ತಾ ಇದ್ರು. ಸೊ ಈಗ ಮುಖ್ಯಮಂತ್ರಿಗಳನ್ನ ಚಾನ್ಸಲರ್ ಆಗಿ ಮಾಡ್ತಕ್ಕಂಥ ಒಂದು ಕರಡು ಅಧಿಸೂಚನೆಯನ್ನ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡಿರ್ತಾರೆ ಅಂದ್ರೆ, ಟು ಸ್ಟ್ರೀಮ್ ಲೈನ್ ದ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಅಂಡ್ ಮೇಕಿಂಗ್ ದ ಯೂನಿವರ್ಸಿಟಿ ಮೋರ್ ಎಫಿಷಿಯಂಟ್. ಅಂದ್ರೆ ನಿರ್ಧಾರಗಳನ್ನ ತ್ವರಿತವಾಗಿ ತೆಗೆದುಕೊಳ್ಳಿಕ್ಕೆ ಮತ್ತೆ ಈ ಒಂದು ವಿಶ್ವವಿದ್ಯಾನಿಲಯವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಈ ಯೂನಿವರ್ಸಿಟಿ ಏನಿದೆ ಅಥವಾ ವಿಶ್ವವಿದ್ಯಾನಿಲಯ ಏನಿದೆ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಗದಗ್ನಲ್ಲಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಗದಗ್. ದಟ್ ವಾಸ್ ಇನ್ ದ ಇಯರ್ 2016 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದ್ರೆ, ಎಜುಕೇಶನ್ ಟುವರ್ಡ್ಸ್ ದಿ ರೂರಲ್ ಡೆವಲಪ್ಮೆಂಟ್, ಅಂದ್ರೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನ ಕೇಂದ್ರೀಕರಿಸುವ ಕಾರಣದಿಂದ ಈ ಒಂದು ವಿಶ್ವವಿದ್ಯಾನಿಲಯವನ್ನ 2016ರಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡ್ರಾಫ್ಟ್ ಬಿಲ್ 2024 ಅನ್ನ ಸೊ ಈಗ ಅಮೆಂಡ್ಮೆಂಟ್ ಮಾಡುವ ಮುಖಾಂತರ ಸೊ ಗವರ್ನರ್ಸ್ ರೋಲ್ ಅನ್ನ ಈಗ ಚೀಫ್ ಮಿನಿಸ್ಟರ್ಸ್ ಅಥವಾ ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯೂನಿವರ್ಸಿಟಿ ವಾಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಅಡ್ಮಿನಿಸ್ಟ್ರೇಷನ್ ಪಂಚಾಯತ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಈ ಒಂದು ವಿಶ್ವವಿದ್ಯಾನಿಲಯ ಏನಿರುತ್ತೆ ಸೊ ಅದರ ಆಡಳಿತ, ಪಂಚಾಯತ್ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ನೇರವಾಗಿ ಸಂಬಂಧಿಸಿರುವುದರಿಂದ ಕ್ಯಾಬಿನೆಟ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ಮುಖ್ಯಮಂತ್ರಿಗಳು ಕುಲಪತಿ ಆಗಿದ್ದಾರೆ. ಸೊ ಈ ಒಂದು ಡೆವಲಪ್ಮೆಂಟಲ್ ಪ್ರೋಸೆಸ್ ಅನ್ನ ಸ್ಪೀಡ್ ಅಪ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಕ್ಯಾಬಿನೆಟ್ ಅಥವಾ ಮಂತ್ರಿ ಮಂಡಳ ಇದನ್ನ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ವಿಶ್ವದ ಅತಿ ದೊಡ್ಡ ಚಿನ್ನದ ನಿಕ್ಷೇಪವನ್ನು ಎಲ್ಲಿ ಗುರುತಿಸಲಾಗಿದೆ? ಸೊ ವೇರ್ ವಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಗೋಲ್ಡ್ ಡೆಪಾಸಿಟ್ ಐಡೆಂಟಿಫೈಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು
ಚೀನಾದ ಹುವಾನ್ ಪ್ರಾವಿನ್ಸ್. ಸೊ ಹುವಾನ್ ಪ್ರಾವಿನ್ಸ್ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ. ಆ ಒಂದು ಕರೋನಾ ಸಮಯದಲ್ಲಿ ಈ ಹುವಾನ್ ಪ್ರಾಂತ್ಯ ಅಂತಕ್ಕಂಥದ್ದು ತುಂಬ ಪಾಪ್ಯುಲರ್ ಆಗಿತ್ತು. ಸೊ ಆ ಒಂದು ಪ್ರದೇಶದಿಂದ ಆ ಕರೋನಾ ವೈರಸ್ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಹ್ಯುನಾನ್ ಪ್ರಾಂತ್ಯದಲ್ಲಿ ಸೊ ಈ ಒಂದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚಿನ್ನದ ನಿಕ್ಷೇಪ ಅಲ್ಲಿ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನ ಚೈನಾ ಸರ್ಕಾರ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಚಿತ್ರಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಸಪರೇಟ್ ಆಗಿರೋದಿಲ್ಲ, ಅಂದ್ರೆ ದಿ ಗೋಲ್ಡ್ ಓರ್ ಏನಿರುತ್ತೆ ಅಥವಾ ಚಿನ್ನದ ಅದಿರು ಏನಿರುತ್ತೆ ಅದು ಸಪರೇಟ್ ಆಗಿರೋದಿಲ್ಲ. ಸೊ ಇಟ್ ವಿಲ್ ಬಿ ಪಾರ್ಟ್ ಆಫ್ ಸಮ್ ಅದರ್ ಮೆಟೀರಿಯಲ್. ಸೊ ಆ ಒಂದು ಲೈನ್ಗಳು ಅಂದ್ರೆ ಆ ಗೋಲ್ಡ್ ಇರ್ತಕ್ಕಂಥ ಲೈನ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವೇನ್ಸ್ ಅಂತ ಕರಿತೇವೆ. ಸೊ ಆ ರೀತಿಯ ಸಾಕಷ್ಟು ವೇನ್ಗಳು ಅಲ್ಲಿ ಪತ್ತೆ ಆಗಿದ್ದಾವೆ. ಸೊ ಅದನ್ನ ಕ್ವಾಂಟಿಫೈ ಮಾಡಿದಾಗ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಒಂದು ಚಿನ್ನದ ನಿಕ್ಷೇಪ ಚೀನಾದಲ್ಲಿ ಈಗ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎಷ್ಟು ಇರ್ಬೋದು ಅಂತ ಅಂದಾಜು ಮಾಡಿದ್ದೆ ಆದಲ್ಲಿ 1000 ಮೆಟ್ರಿಕ್ ಟನ್ಸ್ ಆಫ್ ಹೈ ಕ್ವಾಲಿಟಿ ಗೋಲ್ಡ್ ಓರ್, ಅಂದ್ರೆ 1000 ಮೆಟ್ರಿಕ್ ಟನ್ಗಳಷ್ಟು ಉತ್ತಮ ಗುಣಮಟ್ಟದ ಚಿನ್ನದ ಅದಿರು ಅಲ್ಲಿ ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಪ್ರಾಬಬಲಿ $83 ಬಿಲಿಯನ್ ಅಷ್ಟು ವರ್ತ್ ಇರ್ತಕ್ಕಂಥ ಒಂದು ಗೋಲ್ಡ್ ಆಗಿರುತ್ತೆ. ಪ್ರಾಬಬಲಿ ದೇ ವಿಲ್ ಬಿಕಮ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಆಗಿರುತ್ತೆ. ಸೊ ಅಷ್ಟು ಇಫ್ ಇಟ್ ಈಸ್ ರಿಯಲ್, ಅಷ್ಟು ಗೋಲ್ಡ್ ಅಲ್ಲಿ ನಿಜವಾಗೂ ಇದ್ರೆ ಸೊ ಡೆಫಿನೆಟ್ಲಿ ದೇ ವಿಲ್ ಬಿ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಅದು ಸಿಕ್ಕಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಪಿಂಗ್ಜಿಯಾಂಗ್ ಕಾಂಟಿ ಅಂತ ಹೇಳ್ತೇವೆ. ಸೊ ಇದು ಹ್ಯುನಾನ್ ಪ್ರಾವಿನ್ಸ್ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಷ್ಟು ಗೋಲ್ಡ್ ವೇನ್ಸ್ ಅಲ್ಲಿ ಸಿಕ್ಕಿದೆ. ಸೊ ನಾನು ವೇನ್ಸ್ ಅಂದ್ರೆ ಏನಂತ ಹೇಳಿದ್ದೇನೆ. ಸೊ ಎಂಟೈರ್ ಮೆಟೀರಿಯಲ್ ಅಲ್ಲಿ ಆ ಗೋಲ್ಡ್ ಇರ್ತಕ್ಕಂಥ ಒಂದು ಡೆಪಾಸಿಟ್ ಏನಿರುತ್ತೆ ಅದನ್ನ ನಾವು ವೇನ್ಸ್ ಅಂತ ಹೇಳ್ತೇವೆ. ಸೊ ಅವರಿಗೆ ಸಿಕ್ಕಿರ್ತಕ್ಕಂಥ ವೇನ್ಗಳ ಸಂಖ್ಯೆ ಎಷ್ಟು ಅಂದ್ರೆ 40 ವೇನ್ಸ್ ಸಿಕ್ಕಿರುತ್ತೆ. ವೇನ್ಸ್ ಗಳನ್ನ ಕನ್ನಡದಲ್ಲಿ ಸಿರೆಗಳು ಅಂತ ನಾವು ಹೇಳ್ತೇವೆ. ಸೊ ಅದು 2 ಕಿಲೋಮೀಟರ್ ಆಳದಲ್ಲಿ ಅಥವಾ ಡೆಪ್ತ್ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವೇನ್ಸ್ ಏನಿದಾವೆ ಸೊ 300 ಮೆಟ್ರಿಕ್ ಟನ್ಸ್ ಆಫ್ ಗೋಲ್ಡ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚಿನ ಚಿನ್ನವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಗೋಲ್ಡ್ ವೈನ್ ಏನಿರುತ್ತೆ ಅದು ನ್ಯಾಚುರಲಿ ಫಾರ್ಮೇಶನ್ ಆಗಿರುತ್ತೆ, ಅಂದ್ರೆ ಸ್ವಾಭಾವಿಕವಾಗಿ ಅವು ರಚನೆ ಹೊಂದಿರ್ತವೆ. ಸೊ ಅವು ರಾಕ್ಸ್ ಅಥವಾ ಶಿಲೆಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಯಾವ ಶಿಲೆಗಳಲ್ಲಿ ಈ ವೇನ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ ಅಂದ್ರೆ ಕ್ವಾರ್ಟ್ಸ್ ಮತ್ತೆ ಬೇರೆ ಬೇರೆ ಹೋಸ್ಟ್ ಮಿನರಲ್ಸ್ ಗಳಲ್ಲಿ ಸೊ ಈ ಒಂದು ವೇನ್ಸ್ ಡೆಪಾಸಿಟ್ ಆಗಿರ್ತಕ್ಕಂಥದ್ದನ್ನ ಸೊ ಅಲ್ಲಿ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರತಿಯೊಂದು ಮೆಟ್ರಿಕ್ ಟನ್ ಆಫ್ ಓರ್ ಅಂದ್ರೆ ಪ್ರತಿಯೊಂದು 1 ಮೆಟ್ರಿಕ್ ಟನ್ ಆಫ್ ಅದಿರನ್ನ ಅವರೇನಾದ್ರೂ ಪ್ಯೂರಿಫೈ ಮಾಡಿದ್ರೆ ಸೊ ಅದರಲ್ಲಿ 138 ಗ್ರಾಮ್ಸ್ ಆಫ್ ಗೋಲ್ಡ್ ಅನ್ನ ಅವರು ಪಡೆದುಕೊಳ್ತಾರೆ. ಸೊ ಇಷ್ಟು ಕ್ವಾಂಟಿಟಿ ಬಂದ್ರೆ ಅದನ್ನ ನಾವು ಎಕ್ಸೆಪ್ಷನಲಿ ಹೈ ಕ್ವಾಲಿಟಿ ಅಂತ ಕರಿತೇವೆ. ಸೊ ರಿಮೆಂಬರ್, ಒಂದು ಈಚ್ ಮೆಟ್ರಿಕ್ ಟನ್ ಆಫ್ ಓರ್ ಅಥವಾ ಅದಿರಿರುತ್ತೆ, ಅದನ್ನ ಪ್ಯೂರಿಫೈ ಮಾಡಿ ಅದರಲ್ಲಿ ಶುದ್ಧವಾದ ಗೋಲ್ಡ್ ಅನ್ನ ನಾವು ಸಪರೇಟ್ ಮಾಡಿದಾಗ 138 ಗ್ರಾಮ್ಸ್ ಆಫ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ವಾಂಟಿಟಿಯನ್ನು ನಾವು ಎಕ್ಸೆಪ್ಷನಲಿ ಹೈ ಕ್ವಾಲಿಟಿ ಅಂದ್ರೆ ಅಸಾಧಾರಣವಾಗಿ ಅತ್ಯುತ್ತಮ ಗುಣಮಟ್ಟ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಇದಕ್ಕೊಂದು ಸ್ಕೇಲಿಂಗ್ ಇದೆ. ಆ ಸ್ಕೇಲಿಂಗ್ ಏನು ಅಂದ್ರೆ ಹೈ ಗ್ರೇಡ್ ಗೋಲ್ಡ್ ಅಂತ ಹೇಳ್ಬೇಕಾಗಿದ್ರೆ ಸೊ 8 ಗ್ರಾಮ್ ಸಿಕ್ಕಿದ್ರೆ ಸಾಕಾಗಿರುತ್ತೆ. ಬಟ್ ಇಲ್ಲಿ ನೋಡಿ 8 ಗ್ರಾಮ್ ಏನು 138 ಗ್ರಾಮ್ 1 ಮೆಟ್ರಿಕ್ ಟನ್ ಆಫ್ ಓರ್ ಇಂದ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಎಕ್ಸೆಪ್ಷನಲಿ ಹೈ ಕ್ವಾಲಿಟಿ ಆಫ್ ಗೋಲ್ಡ್ ಇಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ಅಡ್ವಾನ್ಸ್ 3D ಮಾಡೆಲಿಂಗ್ ಅನ್ನ ಮಾಡಿರ್ತಾರೆ, ಅಂದ್ರೆ ಆ ಪ್ರದೇಶವನ್ನ ಅವರು 3D ಮಾಡೆಲಿಂಗ್ ಮಾಡಿರ್ತಾರೆ. ಸೊ ಅಲ್ಲಿ ಅಡಿಷನಲ್ ರಿಸರ್ವ್ಸ್ ಕೂಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಪ್ ಟು 3 ಕಿಲೋಮೀಟರ್ ಡೆಪ್ತ್ ಒಳಗಡೆ ಇನ್ನೂ ಹೆಚ್ಚಿನ ನಿಕ್ಷೇಪಗಳು ಇರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಅಡ್ವಾನ್ಸ್ 3D ಮಾಡೆಲಿಂಗ್ ಮಾಡುವ ಮುಖಾಂತರ ಅವರು ತಿಳಿಸಿರ್ತಾರೆ. ಸೊ ಚೈನಾ ಈಗ ಪ್ರಸ್ತುತವಾಗಿ ಅವರ ಒಂದು ಗೋಲ್ಡ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಸೊ ವರ್ಲ್ಡ್ಸ್ ಗೋಲ್ಡ್ ಮಾರ್ಕೆಟ್ ನಲ್ಲಿ ಅವರು ಡಾಮಿನೇಟ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಸಾಕಷ್ಟು ಚಿನ್ನದ ನಿಕ್ಷೇಪಗಳು ಆಲ್ರೆಡಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಎಕ್ಸೆಸ್ ಆಫ್ 2000 ಟನ್ಸ್ ಅರ್ಲಿಯರ್ ಇನ್ 2024 ಅಂದ್ರೆ 2024ರಲ್ಲಿ 2000 ಟನ್ಗಳಿಗಿಂತ ಹೆಚ್ಚು ಇಲ್ಲಿ ಗೋಲ್ಡ್ ಅನ್ನ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. 2024ರಲ್ಲಿ 10ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ
ಉತ್ಸವ ಎಲ್ಲಿ ನಡೆಯಲಿದೆ? ಸೊ ವೇರ್ ವಿಲ್ ದಿ 10th ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಬಿ ಹೆಲ್ಡ್ ಇನ್ 2024? ಸೊ ಇದು ನಮ್ಮ ಭಾರತ ಮತ್ತೆ ಅಂತಾರಾಷ್ಟ್ರೀಯ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ, ಸೊ ಇವರ ನಡುವೆ ನಡೀತಕ್ಕಂಥ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ಸವವಾಗಿರುತ್ತೆ. ಸೊ ಈ ಉತ್ಸವವನ್ನು 2024ರಲ್ಲಿ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IIT ಗುವಾಹಟಿಯಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರ ವಿಶೇಷತೆ ಏನು ಅಂದ್ರೆ, ಸೊ ಈ ಒಂದು ಸಮ್ಮೇಳನವನ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಅಂದ್ರೆ ನೈಋತ್ಯ ಈಶಾನ್ಯ ರಾಜ್ಯಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಸೈನ್ಸ್ ಫೆಸ್ಟಿವಲ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿಯೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಹಬ್ಬವಾಗಿ ಇದನ್ನ ಆಚರಣೆ ಮಾಡ್ತಾರೆ. ಸೊ ಇದನ್ನ IIT ಗುವಾಹಟಿಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಫೆಸ್ಟಿವಲ್ ಅನ್ನ ಮೊದಲ ಬಾರಿಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಆನ್ಯುಯಲಿ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಸೆಲೆಬ್ರೇಟ್ ಸೈನ್ಸ್ ಅಂಡ್ ಇನೋವೇಷನ್ ಅಂಡ್ ಎಂಗೇಜಿಂಗ್ ಸೊಸೈಟಿ, ಅಂದ್ರೆ ನಮ್ಮ ಭಾರತ ದೇಶದ ವಿಜ್ಞಾನ ಮತ್ತು ನಾವೀನ್ಯತೆಯನ್ನ ಆಚರಿಸ್ತಕ್ಕಂಥ ವಾರ್ಷಿಕ ಕಾರ್ಯಕ್ರಮವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಿದೆ ಅಂತ ನಾವು ನೋಡೋದಾದ್ರೆ, ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇಂಟು SNT ಡ್ರಿವನ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಹೇಳ್ತೇವೆ. ಅಂದ್ರೆ ಭಾರತ ದೇಶವನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಚಾಲಿತ ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತಿಸುವುದು ಈ ವರ್ಷದ ಥೀಮ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಉತ್ಸವವನ್ನ ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇವರನ್ನ ನಾವು CSIR ಅಂತ ಹೇಳ್ತೇವೆ. ಸೊ ಇವರು ಮೇಜರ್ ಸೈಂಟಿಫಿಕ್ ಮಿನಿಸ್ಟ್ರೀಸ್ಗಳ ಜೊತೆಗೆ ಸಹಯೋಗವನ್ನ ಮಾಡಿಕೊಳ್ಳುವ ಮುಖಾಂತರ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ನೀಲಿ ಹೆಲ್ಮೆಟ್ಗಳ ಪ್ರಾಥಮಿಕ ಪಾತ್ರವೇನು? ಸೊ ವಾಟ್ ಇಸ್ ದ ಪ್ರೈಮರಿ ರೋಲ್ ಆಫ್ ದಿ ಬ್ಲೂ ಹೆಲ್ಮೆಟ್ಸ್ ಇನ್ ದಿ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಮಿಷನ್ ಅಂತ ಕರೀತೇವೆ. ಸೊ ಇದನ್ನ ನಾವು ವಿಶ್ವಸಂಸ್ಥೆಯ ಶಾಂತಿ ಪಾಲನೆ ಮಿಷನ್ ಅಂತ ಕರೀತೇವೆ. ಯಾವ ರಾಷ್ಟ್ರಗಳಲ್ಲಿ ತುಂಬಾ ಅನ್ರೆಸ್ಟ್ ಇರುತ್ತೆ ಆ ರಾಷ್ಟ್ರಗಳಲ್ಲಿ ಮಿಲಿಟರಿಯನ್ನ ವಿಶ್ವಸಂಸ್ಥೆಯ ಮುಖಾಂತರ ಅಲ್ಲಿ ಡೆಲಿಗೇಟ್ ಮಾಡುವ ಮುಖಾಂತರ ಸೊ ಅಲ್ಲಿರ್ತಕ್ಕಂಥ ಸಿವಿಲಿಯನ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಮಿಲಿಟರಿ ವಿಶ್ವಸಂಸ್ಥೆಗೆ ಎಲ್ಲಿಂದ ಸಿಗ್ತಾರೆ ಅಂದ್ರೆ, ಬೇರೆ ಬೇರೆ ರಾಷ್ಟ್ರಗಳ ಮಿಲಿಟರಿಯನ್ನ ಅವರು ತೆಗೆದುಕೊಳ್ತಾರೆ. ಸೊ ನಮ್ಮ ರಾಷ್ಟ್ರ ಕೂಡ ಈ ಒಂದು UN ಪೀಸ್ ಕೀಪಿಂಗ್ ಮಿಷನ್ ಏನಿರುತ್ತೆ ಸೊ ಅದಕ್ಕೆ ಅತ್ಯಧಿಕವಾಗಿರ್ತಕ್ಕಂಥ ಮಿಲಿಟರಿಯನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಅವರಿಗೆ ಬರ್ತಕ್ಕಂಥ ಸಂಬಳ ಅಥವಾ ಸ್ಯಾಲರಿ ಎಲ್ಲ ಕೂಡ ವಿಶ್ವಸಂಸ್ಥೆಯಿಂದ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಆ ವ್ಯಕ್ತಿಗಳನ್ನ ಅಂದ್ರೆ ಬೇರೊಂದು ರಾಷ್ಟ್ರದಲ್ಲಿ ಹೋಗಿ ಸೊ ಆ ಒಂದು ಮಿಲಿಟರಿ ಕಾರ್ಯಾಚರಣೆಗಳನ್ನ ವಿಶ್ವಸಂಸ್ಥೆಯ ಮುಖಾಂತರ ಮಾಡ್ತಕ್ಕಂಥ ಮಿಲಿಟರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಹೆಲ್ಮೆಟ್ಗಳು ಅಂತ ಕರಿತೇವೆ. ಸೊ ಅವರ ಪಾತ್ರ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸಂಘರ್ಷ ಅಥವಾ ಸಂಘರ್ಷದ ನಂತರ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡಿಕೊಳ್ಳಲು, ಅಂದ್ರೆ ಟು ಮೇಂಟೈನ್ ಪೀಸ್ ಅಂಡ್ ಸೆಕ್ಯೂರಿಟಿ ಇನ್ ಕಾನ್ಫ್ಲಿಕ್ಟ್ ಆರ್ ಪೋಸ್ಟ್ ಕಾನ್ಫ್ಲಿಕ್ಟ್ ರೀಜನ್. ಸೊ ಯಾವ ರಾಷ್ಟ್ರಗಳಲ್ಲಿ ಸಂಘರ್ಷ ಆಗಿರುತ್ತೆ ಆ ಸಂಘರ್ಷದ ಸಮಯದಲ್ಲಿ ಅಥವಾ ಸಂಘರ್ಷದ ನಂತರ ಆ ಪ್ರದೇಶಗಳಲ್ಲಿ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಉಕ್ರೇನ್ ಅಲ್ಲಿ ಯುದ್ಧ ಆಗಿರುತ್ತೆ. ಸೊ ಅಲ್ಲಿಗೆ ನಾವು ಪೀಸ್ ಕೀಪರ್ಸ್ ಅನ್ನ ಕಳಿಸಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ಈ ಒಂದು ಅನ್ರೆಸ್ಟ್ ಆಗಿರುತ್ತೆ ಅಥವಾ ಸಂಘರ್ಷವಾಗಿರುತ್ತೆ ಸೊ ಆ ಪ್ರದೇಶಗಳಿಗೆ ಕಳಿಸ್ತಕ್ಕಂಥ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೇವೆ. ಸೊ ಇದ್ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಇಂಡಿಯಾ ರೀ ಎಲೆಕ್ಟೆಡ್ ಟು UN ಪೀಸ್ ಬಿಲ್ಡಿಂಗ್ ಕಮಿಷನ್. ಸೊ UN ಸಂಬಂಧಪಟ್ಟಂತೆ ಒಂದು ಆಯೋಗ ಇದೆ. ಆ ಒಂದು ಆಯೋಗವನ್ನು ನಾವು UN ಶಾಂತಿ ನಿರ್ಮಾಣ ಆಯೋಗ ಅಂತ ಕರಿತೇವೆ. ಈ ಆಯೋಗಕ್ಕೆ ನಮ್ಮ ಭಾರತ ರಾಷ್ಟ್ರ ಮತ್ತೊಮ್ಮೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೇನು ಸ್ಪೆಷಾಲಿಟಿ ಅಂತ ನನಗೆ ಅನ್ಸೋದಿಲ್ಲ ಡೆಫಿನೆಟ್ಲಿ. ಕಾರಣ ಏನು ಅಂದ್ರೆ, ಸೊ ಈ ಒಂದು UN ಪೀಸ್ ಕೀಪಿಂಗ್ ಮಿಷನ್ಗೆ ಸೊ ಅತ್ಯಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅಂದ್ರೆ ಮೆನ್ ಆರ್ಮಿ ಆಗಿರ್ಬೋದು, ಇವನ್ ವಿಮೆನ್ ಆರ್ಮಿ ಆಗಿರ್ಬೋದು, ಸೊ ಎಲ್ಲವನ್ನ ಅತ್ಯಧಿಕವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರೋದ್ರಿಂದ ಸೊ ಇಲ್ಲಿ ಮರು ಆಯ್ಕೆ ಆಗಿರ್ತಕ್ಕಂಥದ್ದು ಏನೋ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಏನೋ ಆಗಿರೋದಿಲ್ಲ. ಸೊ ಯಾವ ಒಂದು ಅವಧಿಗೆ ಇವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ 2025 ಮತ್ತೆ 26 ಈ ವರ್ಷದ ಅವಧಿಗೆ ಸೊ ಈ ಒಂದು ಕಮಿಷನ್ಗೆ ನಮ್ಮ ಭಾರತ ದೇಶವನ್ನ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ದಿಸ್ ರೀಅಫರ್ಮ್ಸ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ದಿ ಗ್ಲೋಬಲ್ ಪೀಸ್ ಅಂಡ್ ಸ್ಟೆಬಿಲಿಟಿ, ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ದೇಶದ ಬದ್ಧತೆ ಎಷ್ಟಿದೆ ಅನ್ನೋದನ್ನ ಸೊ ಈ ಒಂದು ಆಯ್ಕೆಯಿಂದ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ
ನಮ್ಮ ಭಾರತ ರಾಷ್ಟ್ರ ಆಸ್ ಅ ಫೌಂಡಿಂಗ್ ಮೆಂಬರ್ ಅಂಡ್ ಅ ಮೇಜರ್ ಕಾಂಟ್ರಿಬ್ಯೂಟರ್ ಟು UN ಪೀಸ್ ಕೀಪಿಂಗ್, ಇಂಡಿಯಾ ಕಂಟಿನ್ಯೂಸ್ ಟು ಪ್ಲೇ ಅ ಆಕ್ಟಿವ್ ರೋಲ್. ಸೊ ನಮ್ಮ ಭಾರತ ದೇಶ ಸೊ ಈ ಒಂದು UN ಪೀಸ್ ಕೀಪಿಂಗ್ ಕಾನ್ಸೆಪ್ಟ್ ಏನಿರುತ್ತೆ ಸೊ ಅದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಕೂಡ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಸಾಕಷ್ಟು ಕೊಡುಗೆಗಳನ್ನು ನೀಡ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರೋದ್ರಿಂದ ಸಕ್ರಿಯವಾಗಿ ಇದು ಪಾಲ್ಗೊಳ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ UN ಪೀಸ್ ಬಿಲ್ಡಿಂಗ್ ಕಮಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಅಡ್ವೈಸರಿ ಬಾಡಿ ಆಗಿರುತ್ತೆ. ಅಂದ್ರೆ ರಾಷ್ಟ್ರಗಳ ನಡುವೆ ಒಂದು ಸಲಹೆಗಳನ್ನ ನೀಡ್ತಕ್ಕಂಥ ಅಂಗವಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2005 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರೈಮರಿ ರೋಲ್ ಏನು ಅಂದ್ರೆ ಸಪೋರ್ಟ್ ಪೀಸ್ ಎಫರ್ಟ್ಸ್ ಇನ್ ಕಂಟ್ರೀಸ್ ಎಮರ್ಜಿಂಗ್ ಫ್ರಮ್ ಕಾನ್ಫ್ಲಿಕ್ಟ್, ಅಂದ್ರೆ ಎಲ್ಲೆಲ್ಲಿ ಸಂಘರ್ಷಗಳಾಗಿರುತ್ತೆ ಸೊ ಅಲ್ಲಿ ಬೆಂಬಲವನ್ನ ನೀಡ್ತಕ್ಕಂಥದ್ದು. ಅಂಡ್ ಮಾರ್ಷಲ್ ರಿಸೋರ್ಸಸ್ ಫಾರ್ ದಿ ಪೋಸ್ಟ್ ಕಾನ್ಫ್ಲಿಕ್ಟ್ ರಿಕವರಿ, ಅಂದ್ರೆ ಆ ಒಂದು ಸಂಘರ್ಷ ಆದ ನಂತರ ರಿಕವರಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಷಲ್ ರಿಸೋರ್ಸ್ಗಳು ಅಥವಾ ಸಂಪನ್ಮೂಲಗಳನ್ನು ಆರ್ಗನೈಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಸಮಿತಿಯ ಆಯ್ಕೆ ಉದ್ದೇಶವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಅಂದ್ರೆ ಈ ಒಂದು ಕಮಿಷನ್ ಅಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದೆ ಅಂತ ನಾವು ನೋಡೋದಾದ್ರೆ 31 ಮೆಂಬರ್ ಸ್ಟೇಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 31 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇ ಆರ್ ಎಲೆಕ್ಟೆಡ್ ಫ್ರಮ್ ದಿ ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ ಅಂಡ್ ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಸೊ ಇವರನ್ನ ಎಲ್ಲಿಂದ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ ಮತ್ತೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ 31 ಸದಸ್ಯ ರಾಷ್ಟ್ರಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟಾಪ್ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಟರ್ಸ್ ಅಂಡ್ ಟ್ರೂಪ್ ಕಾಂಟ್ರಿಬ್ಯೂಟಿಂಗ್ ಕಂಟ್ರೀಸ್ ಅಂಡ್ UN ಸಿಸ್ಟಮ್. ಸೊ ಈ ಒಂದು ಸಮಿತಿಯಲ್ಲಿ ಸೊ UN ವ್ಯವಸ್ಥೆಗೆ ಉನ್ನತವಾಗಿ ಹಣಕಾಸನ್ನ ಕೊಡುಗೆ ನೀಡ್ತಕ್ಕಂಥವ್ರು. ಯಾಕಂದ್ರೆ ಈ ಬ್ಲೂ ಹೆಲ್ಮೆಟ್ಸ್ಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಯಾಲ್ರಿ ಭತ್ತೆ ಎಲ್ಲವನ್ನ ನೀಡಬೇಕಾಗಿರುತ್ತೆ. ಸೊ ಅದಕ್ಕೆ ಹಣಕಾಸನ್ನ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಯಾವ ರಾಷ್ಟ್ರಗಳು ಹೆಚ್ಚಾಗಿ ಫಂಡ್ ಅನ್ನ ನೀಡ್ತಾರೆ ಸೊ ಅವರು ಕೂಡ ಈ ಸಮಿತಿಯಲ್ಲಿ ಪಾತ್ರರಾಗಿರ್ತಾರೆ. ಅದ್ರ ಜೊತೆಗೆ ಸೈನ್ಯವನ್ನ ಕೊಡುಗೆ ನೀಡ್ತಕ್ಕಂಥವ್ರು. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ ಫಂಡ್ ಅನ್ನ ಕೊಡದಿದ್ರು ಕೂಡ ಸೈನ್ಯವನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರೋದ್ರಿಂದ ಸೊ ಈ ಒಂದು ಸಮಿತಿಗೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇದರ ಪ್ರಮುಖ ರೋಲ್ ಏನಂದ್ರೆ ಅಡ್ವೈಸ್ ಮಾಡ್ತಕ್ಕಂಥದ್ದು ಅಥವಾ ಸಲಹೆಗಳನ್ನು ಮಾಡ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆಗಿರ್ಬೋದು, ಅದಾದ್ಮೇಲೆ ಭದ್ರತಾ ಸಮಿತಿ ಆಗಿರ್ಬೋದು. ಸೊ ಜಗತ್ತಿನಾದ್ಯಂತ ನಾವು ಶಾಂತಿಯನ್ನ ಹೇಗೆ ಕಾಪಾಡ್ಬೋದು ಅನ್ನೋದರ ಕುರಿತಾಗಿ ಸಲಹೆಗಳನ್ನ ನೀಡ್ತಕ್ಕಂಥ ಒಂದು ಸಮಿತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಗುಜರಾತ್ನ ಯಾವ ಸಾಂಪ್ರದಾಯಿಕ ಸೀರೆಯು ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು 2024ರಲ್ಲಿ ಪಡೆದುಕೊಂಡಿದೆ? ಸೊ ವಿಚ್ ಟ್ರೆಡಿಷನಲ್ ಸ್ಯಾರಿ ಫ್ರಮ್ ಗುಜರಾತ್ ಹ್ಯಾಸ್ ರಿಸೀವ್ಡ್ ಅ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಇನ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗರ್ಚೋಲಾ ಸ್ಯಾರಿ ಅಂತ ಕರೀತೇವೆ. ಸೊ ಈ ಒಂದು ಸ್ಯಾರಿಗೆ 2024ರಲ್ಲಿ ಈ ಭೌಗೋಳಿಕ ಸೂಚಕ ಮಾನ್ಯತೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಾಂಪ್ರದಾಯಿಕ ಹುಡುಗಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಗರ್ಚೋಲಾ ಸ್ಯಾರಿ ಅಂತ ಕರಿತೇವೆ. ಸೊ G ಇದು ಗುಜರಾತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಯಾರಿ ಆಗಿರುತ್ತೆ. ಸೊ ಇದನ್ನ ಹಿಂದೂ ಮತ್ತು ಜೈನ್ ಕಮ್ಯುನಿಟೀಸ್ ಏನಿರ್ತಾರೆ ಅವರು ಸಾಮಾನ್ಯವಾಗಿ ತಮ್ಮ ಮದುವೆಯ ಸಮಯದಲ್ಲಿ ವೆಡ್ಡಿಂಗ್ ರೀಸನ್ಗೆ ಈ ಒಂದು ಸ್ಯಾರಿಯನ್ನ ಅವರು ಉಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಬೇರೆ ಬೇರೆ ಕಲರ್ಗಳಲ್ಲಿ ಕ್ರಾಫ್ಟ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಬಳಕೆ ಮಾಡ್ತಾ ಕಲರ್ಗಳು ರೆಡ್ ಕೆಂಪು ಬಣ್ಣ, ಮರೂನ್ ಅಂದ್ರೆ ಕೆಂಗಂದು, ಅದಾದ್ಮೇಲೆ ಗ್ರೀನ್ ಮತ್ತೆ ಯೆಲ್ಲೋ ಕಲರ್ಸ್ಗಳಲ್ಲಿ ಸೊ ಈ ಒಂದು ಸ್ಯಾರಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು GI ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಪ್ರಾಡಕ್ಟ್ ಯಾವುದು ಅಂತ ನಿಮ್ಮನ್ನ ಕೇಳಿದ್ರೆ ಡಾರ್ಜಿಲಿಂಗ್ ಟೀ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಫಸ್ಟ್ GI ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದ ಮೊದಲ ಪ್ರಾಡಕ್ಟ್ ಯಾವುದು ಅಂದ್ರೆ ಮೈಸೂರು ಸಿಲ್ಕ್ ಏನಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದಿಂದ GI ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಪ್ರಾಡಕ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಭಾರತೀಯ ನೌಕಾಪಡೆಗೆ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸುವ ಸಹಯೋಗದಲ್ಲಿ ಯಾವ 2 ರಾಷ್ಟ್ರಗಳು ತೊಡಗಿಕೊಂಡಿದ್ದಾವೆ? ಸೊ ವಿಚ್ 2 ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ದ ಕೊಲಾಬರೇಷನ್ ಫಾರ್ ಡೆವಲಪಿಂಗ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಸಿಸ್ಟಮ್ ಫಾರ್ ದಿ ಇಂಡಿಯನ್ ನೇವಿ? ಅಂದ್ರೆ ನಮ್ಮ ಭಾರತ ದೇಶದ ನೌಕೆ ಏನಿರುತ್ತೆ ಸೊ ಅಲ್ಲಿ ಯೂಸ್ ಮಾಡ್ತಕ್ಕಂಥ ವೆಸಲ್ಸ್ ಅಥವಾ ಹಡಗುಗಳೇನಿರ್ಬೋದು ಅದರ ಇಂಜನ್ಗಳನ್ನ ಇನ್ಮೇಲೆ ಎಲೆಕ್ಟ್ರಿಕಲ್ ಇಂಜನ್ಗಳಾಗಿ ಮಾರ್ಪಡಿಸ್ತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಸೊ ಇದರಿಂದ ಆಬ್ವಿಯಸ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು
ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಪ್ರೊಪಲ್ಷನ್ ಇಂಜಿನ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಭಾರತ ಯಾರೊಂದಿಗೆ MOU ಮಾಡಿಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತೆ ಯುನೈಟೆಡ್ ಕಿಂಗ್ಡಮ್ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೋಸ್ಕರ ಈ ಒಪ್ಪಂದ ಮಾಡ್ಕೊಂಡಿರ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಒಂದು ಕಾಮನ್ ಅಜೆಂಡಾವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಡೆವಲಪ್ಮೆಂಟ್ ಇಂದ ಯೂಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಟು ಆಕ್ಸಿಲರೇಟ್ ಪ್ರೊಪಲೆಂಟ್ಸ್ ಅಂಡ್ ಜನರೇಟ್ ಥ್ರಸ್ಟ್ ಅಂದ್ರೆ ಅದಕ್ಕೊಂದು ಶಕ್ತಿ ಜಾಸ್ತಿ ಬೇಕಾಗಿರುತ್ತೆ. ಆ ಒಂದು ಥ್ರಸ್ಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿರುತ್ತೆ. ಸೊ ಇಟ್ ವಿಲ್ ಬಿ ಹೈಲಿ ಎಫಿಷಿಯಂಟ್ ಕಂಪೇರ್ ಟು ದಿ ಟ್ರೆಡಿಷನಲ್ ಕೆಮಿಕಲ್ ಪ್ರೊಪಲ್ಷನ್ ಸಿಸ್ಟಮ್. ಅಂದ್ರೆ ಪ್ರಸ್ತುತವಾಗಿ ನಾವು ರಾಸಾಯನಿಕವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೊಪಲ್ಷನ್ ಸಿಸ್ಟಮ್ಗೆ ನಾವು ಹೋಲಿಕೆ ಮಾಡಿದಾಗ ಈ ಒಂದು ಎಲೆಕ್ಟ್ರಿಸಿಟಿಯಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಥ್ರಸ್ಟ್ ಏನಿರುತ್ತೆ ಸೊ ಅದು ಅತ್ಯುನ್ನತ ಎಫಿಷಿಯನ್ಸಿಯನ್ನ ಹೊಂದಿರತಕ್ಕಂಥ ಒಂದು ಸಿಸ್ಟಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್ ವರ್ಲ್ಡ್ ಏಡ್ಸ್ ಡೇ 2024. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಟೇಕ್ ದಿ ರೈಟ್ಸ್ ಪಾತ್, ಮೈ ಹೆಲ್ತ್ ಮೈ ರೈಟ್. ಅಂದ್ರೆ ಹಕ್ಕುಗಳ ಮಾರ್ಗವನ್ನ ಅನುಸರಿಸಿ ನನ್ನ ಆರೋಗ್ಯ ನನ್ನ ಹಕ್ಕು ಅಂತಕ್ಕಂಥದ್ದು ಸೊ ಈ ವರ್ಷದ ಏಡ್ಸ್ ಡೇನ ಒಂದು ಥೀಮ್ ಆಗಿರುತ್ತೆ. ಸೊ ಏಡ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಯಾವಾಗಲೂ ಅಷ್ಟೇ ನಾವು ಏಡ್ಸ್ ಬಗ್ಗೆ ಯಾವಾಗಲಾದರೂ ಡಿಸ್ಕಸ್ ಮಾಡಿದ್ರೆ ಎರಡು ಟರ್ಮ್ಸ್ ಅನ್ನ ನಾವು ಸೈಮಲ್ಟೇನಿಯಸ್ ಆಗಿ ಕಲಿತೇವೆ. ಸೊ ಒಂದನ್ನ HIV ಅಂತ ಕರಿತೇವೆ, ಇನ್ನೊಂದನ್ನ ಏಡ್ಸ್ ಅಂತ ಕರಿತೇವೆ. ಸೊ ವಿ ಥಿಂಕ್ ಬೋತ್ ಆರ್ ಸೇಮ್, ಬಟ್ ಆಲ್ಮೋಸ್ಟ್ ಸೇಮ್ ಇದ್ರು ಕೂಡ ಏಡ್ಸ್ ಮತ್ತೆ HIV ಸ್ವಲ್ಪ ಮಾತ್ರ ಡಿಫರೆನ್ಸ್ ಇರುತ್ತೆ. ಆ ಡಿಫರೆನ್ಸ್ ಏನು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಮೊದಲು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ HIV ಅನ್ನು ನಾವು ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಕರಿತೇವೆ. ಏಡ್ಸ್ ಅನ್ನು ನಾವು ಅಕ್ವೈರ್ಡ್ ಹ್ಯೂಮನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಇದು ಎರಡೂ ಕ್ಲೋಸ್ಲಿ ರಿಲೇಟೆಡ್ ಆಗಿದ್ರು ಕೂಡ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಗಮನಿಸಬಹುದಾಗಿರ್ತಕ್ಕಂಥ ಕಂಡೀಷನ್ಸ್ಗಳಾಗಿರ್ತವೆ. ಸೊ ಮೊದಲು HIV ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈರಸ್ ದಟ್ ಅಟ್ಯಾಕ್ಸ್ ದಿ ಬಾಡೀಸ್ ಇಮ್ಯೂನ್ ಸಿಸ್ಟಮ್. ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ವೈರಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ HIV ಅಂತ ಕರಿತೇವೆ. ಸೊ ಈ ಒಂದು HIV ನಮ್ಮ ದೇಹದ ಯಾವ ಕೋಶಗಳನ್ನ ಟಾರ್ಗೆಟ್ ಮಾಡುತ್ತೆ ಅಂದ್ರೆ CD4 ಸೆಲ್ಸ್ ಅಂತ ಕರಿತೇವೆ. CD4 ಅಂದ್ರೆ ಕ್ಲಸ್ಟರ್ ಡಿಫರೆನ್ಶಿಯೇಷನ್ ಅಂತಕ್ಕಂಥದ್ದು ಅದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು ಟಿ ಸೆಲ್ಸ್ ಅಂದ್ರೆ ಥೈಮಸ್ ಸೆಲ್ಸ್ ಅಂತ ಕರಿತೇವೆ. ಇವು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥ ಕೋಶಗಳಾಗಿರ್ತವೆ. ಆ ಕೋಶಗಳಲ್ಲಿರ್ತಕ್ಕಂಥ CD4 ಸೆಲ್ಸ್ಗಳನ್ನ ಅವು ಅಟ್ಯಾಕ್ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂದಿಸುತ್ತದೆ. ಸೊ ಅವಾಗ ನಾವು ಬೇರೆ ಯಾವ ಕಾಯಿಲೆಗಳ ವಿರುದ್ಧ ಕೂಡ ಫೈಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಕಳೆದುಕೊಳ್ತವೆ. ಸೊ ಆ ರೀತಿಯ ವೈರಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ HIV ಅಂತ ಕರಿತೇವೆ. ಸೊ ಇದು ಟ್ರಾನ್ಸ್ಮಿಷನ್ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತೆ ಅಂದ್ರೆ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ದೇಹದ ದ್ರವಗಳು ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗೋದ್ರ ಮುಖಾಂತರ. ಫಾರ್ ಎಕ್ಸಾಂಪಲ್ ಬ್ಲಡ್, ರಕ್ತವನ್ನ ಪರೀಕ್ಷೆ ಮಾಡದೆ ಇರ್ತಕ್ಕಂಥದ್ದು. ಸೆಮೆನ್ ಅಥವಾ ವೀರ್ಯದ ಮುಖಾಂತರ ಇದು ಸ್ಪ್ರೆಡ್ ಆಗಬಹುದಾಗಿರುತ್ತೆ. ವಜೈನಲ್ ಫ್ಲೂಯಿಡ್ಸ್ ಗಳಿಂದ ಇದು ಸ್ಪ್ರೆಡ್ ಆಗಬಹುದಾಗಿರುತ್ತೆ. ರೆಕ್ಟಲ್ ಫ್ಲೂಯಿಡ್ಸ್ ಆಗಿರ್ಬೋದು, ಇವನ್ ಬ್ರೆಸ್ಟ್ ಮಿಲ್ಕ್ ಅಥವಾ ತಾಯಿಯ ಎದೆ ಹಾಲಿನಿಂದ ಕೂಡ ಸೊ ಈ ಒಂದು ವೈರಸ್ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಇನ್ನೊಬ್ಬರಿಗೆ ಹರಡಲಿಕ್ಕೆ ಕಾರಣ ಏನು ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದ್ರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನ ಮಾಡ್ತಕ್ಕಂಥ ವಿಷಯದಲ್ಲಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಶೇರಿಂಗ್ ಆಫ್ ನೀಡಲ್ಸ್ ಅಂದ್ರೆ ನಮಗೆ ಚುಚ್ಚತಕ್ಕಂಥ ಒಂದು ಸಿರಿಂಜಸ್ ಅಥವಾ ಸೂಜಿಗಳೇನಿರ್ತವೆ ಸೊ ಅದನ್ನ ಸ್ಟಿರಲೈಸ್ ಮಾಡದೆ ಇನ್ನೊಬ್ಬರಿಗೆ ಯೂಸ್ ಮಾಡ್ತಕ್ಕಂಥದ್ದು. ಮದರ್ ಟು ಚೈಲ್ಡ್ ಡ್ಯೂರಿಂಗ್ ದಿ ಚೈಲ್ಡ್ ಬರ್ತ್ ಅಂಡ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಏಡ್ಸ್ ತಾಯಿಯಿಂದ ಸಾಮಾನ್ಯವಾಗಿ ಮಗುಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಗು ಜನನದ ನಂತರ ಆ ಒಂದು ಹಾಲುಣಿಸುವ ಮುಖಾಂತರ ಕೂಡ ಏಡ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಆಂಟಿ ರೆಟ್ರೋ ವೈರಲ್ ಡ್ರಗ್ಸ್ ಗಳನ್ನ ಹೆಚ್ಚಾಗಿ ಬಳಕೆ ಮಾಡುವ ಮುಖಾಂತರ ಆ ಮಗುವಿಗೆ ರೋಗ ತಗಲದಂತೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಾಯಿಲೆ ಬಂದಾಗ ಯಾವ ರೀತಿಯ ಸಿಂಪ್ಟಮ್ಗಳು ಬರುತ್ತೆ ಅಂದ್ರೆ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂದ್ರೆ ಜ್ವರದ ರೀತಿಯ ಒಂದು ರೋಗ ಲಕ್ಷಣಗಳನ್ನ ನಾವು ನೋಡಬಹುದಾಗಿರುತ್ತೆ. ಹೆಡೇಕ್, ಅದಾದ್ಮೇಲೆ ಸ್ಕಿನ್ ಮೇಲೆ ರ್ಯಾಷಸ್ಗಳು ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ.
ಮತ್ತು ನಮ್ಮ ಲಿಂಫ್ ನೋಡ್ಗಳು ಸ್ವೆಲ್ ಆಗ್ತವೆ. ಲಿಂಫ್ ನೋಡ್ಗಳು ಯಾವುದು ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ನೋಡ್ಗಳನ್ನು ನಾವು ಲಿಂಫ್ ನೋಡ್ಸ್ಗಳು ಅಂತ ಕರಿತೇವೆ. ಸೊ ಅದು ಊದ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದರೆ ಕೆಲವೊಂದು ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಗಳು ಇಲ್ಲದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು HIV ಅನ್ನು ನಾವು ಸರಿಯಾಗಿ ಟ್ರೀಟ್ ಮಾಡದೇ ಇದ್ದಾಗ ಅದು ಅಡ್ವಾನ್ಸ್ಡ್ ಫಾರ್ಮ್ಗೆ ಮೂವ್ ಆಗುತ್ತೆ. ಆ ಒಂದು ಅಡ್ವಾನ್ಸ್ಡ್ ಫಾರ್ಮ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಏಡ್ಸ್ ಅಂತ ಕರಿತೇವೆ. ಸೊ HIV ಅಂತಕ್ಕಂಥದ್ದು ಇನಿಷಿಯಲ್ ಸ್ಟೇಜ್ ಆಗಿರುತ್ತೆ. ಅದು ತುಂಬಾ ಪ್ರೋಗ್ರೆಸ್ ಆದಾಗ ಅದನ್ನು ನಾವೇನಂತ ಕರಿತೀವಿ ಅಂದರೆ ಏಡ್ಸ್ ಅಂತ ಕರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಏಡ್ಸ್ ಅನ್ನು ನಾವು ಲೇಟ್ ಸ್ಟೇಜ್ ಆಫ್ HIV ಇನ್ಫೆಕ್ಷನ್ ಅಂತ ಕರಿತೇವೆ. ಅಂದರೆ HIV ಸೋಂಕಾದ ನಂತರ ತೀವ್ರವಾಗಿ ಅದು ತೀವ್ರಗೊಂಡಾಗ ಬರ್ತಕ್ಕಂಥ ಕಂಡೀಷನ್ ಅನ್ನು ನಾವು ಏಡ್ಸ್ ಅಂತ ಕರಿತೇವೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ತುಂಬಾ ತೀವ್ರವಾಗಿ ಡ್ಯಾಮೇಜ್ ಆಗಿರುತ್ತೆ ಅಥವಾ ಸಿವಿಯರ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಕಂಡೀಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಏಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಏಡ್ಸ್ ಬಂದಾಗ ರ್ಯಾಪಿಡ್ ವೆಯ್ಟ್ ಲಾಸ್ ಆಗುತ್ತೆ. ಆ ವ್ಯಕ್ತಿಯ ತೂಕ ದಿಢೀರನೆ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ಜ್ವರ ಬಿಟ್ಟು ಬಿಡದೆ ಜ್ವರ ಬರ್ತಾ ಇರುತ್ತೆ. ನೈಟ್ ಸ್ವೆಟ್ಸ್ ಅಂದರೆ ರಾತ್ರಿಯ ವೇಳೆ ತುಂಬಾ ಬೆವರಾಗ್ತಕ್ಕಂಥದ್ದು. ಅದಾದ್ಮೇಲೆ ತುಂಬಾ ಫೆಟೀಗ್ ಅಥವಾ ತುಂಬಾ ಸುಸ್ತಾಗೋದನ್ನ ಏಡ್ಸ್ ಅಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥ ಸಿಂಪ್ಟಮ್ಸ್ಗಳಾಗಿರ್ತವೆ. ಸೊ ಇದನ್ನ ಡಯಾಗ್ನೈಸ್ ಮಾಡಲಿಕ್ಕೆ ಯಾವ ರೀತಿಯ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ CD4 ಸೆಲ್ ಕೌಂಟ್ಗಳನ್ನ ಚೆಕ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತು HIV ಬಂದಾಗ ಅದು CD4 ಸೆಲ್ಗಳನ್ನ ಅಟ್ಯಾಕ್ ಮಾಡೋದ್ರಿಂದ ಅದರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಆ ಸಂಖ್ಯೆಯನ್ನ ಕೌಂಟ್ ಮಾಡುವ ಮುಖಾಂತರ ಏಡ್ಸ್ ಇದೆಯಾ ಇಲ್ವಾ ಅಂತ ಪತ್ತೆ ಮಾಡ್ತಾರೆ. ಸೊ ಇದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟಂದ್ರೆ ಸೊ ಬಿಲೋ 200 ಸೆಲ್ಸ್ ಪರ್ ಕ್ಯೂಬಿಕ್ ಮಿಲಿಮೀಟರ್ ಆಫ್ ದಿ ಬ್ಲಡ್, ಅಂದ್ರೆ 1 ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ ಅನ್ನ ತಗೊಂಡು ಅದರಲ್ಲಿ CD4 ಸೆಲ್ಸ್ ಎಷ್ಟಿದಾವೆ ಅಂತ ಚೆಕ್ ಮಾಡ್ತಾರೆ. ಸಪೋಸ್ 1 ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ ನಲ್ಲಿ CD4 ಸೆಲ್ಸ್ಗಳು 200ಕ್ಕಿಂತ ಕಡಿಮೆ ಇದ್ದರೆ ಆ ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಏಡ್ಸ್ ಅಂತ ಕರಿತೇವೆ. ಸೊ ಈ ಸಮಯದಲ್ಲಿ ದೇ ವಿಲ್ ಡೆವಲಪ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಆಪರ್ಚುನಿಸ್ಟಿಕ್ ಅಂದ್ರೆ ಅವಕಾಶವಾದಿ ಸೋಂಕುಗಳು ಅಂತ ಕರಿತೇವೆ. ಅವಕಾಶವಾದಿ ಅಂದ್ರೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ ಬೇರೆ ಬೇರೆ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಕಾಯ್ತಾ ಇರ್ತವೆ. ಆ ರೀತಿಯ ಅವಕಾಶವಾದಿ ಸೂಕ್ಷ್ಮ ಜೀವಿಗಳು ದೇಹವನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಸಮಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಇರೋದಿಲ್ಲ. ಬಟ್ ಇದಕ್ಕೆ ಕೊಡ್ತಕ್ಕಂಥ ಡ್ರಗ್ಗಳನ್ನು ನಾವು ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕರಿತೇವೆ. ಸೊ ಇದನ್ನ ಕೊಡುವ ಮುಖಾಂತರ ಆ ವೈರಲ್ ಲೋಡ್ ಏನಿರುತ್ತೆ ಸೊ ಅದನ್ನ ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ. ಬಟ್ ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂಥ ಚಿಕಿತ್ಸೆ ಸೊ ಇನ್ನೂ ಕೂಡ ಡೆವಲಪ್ ಆಗಿರೋದಿಲ್ಲ. ಸೊ ಇದು ಪ್ರಿವೆಂಟಿಂಗ್ ದಿ ಪ್ರೋಗ್ರೆಷನ್ ಅಂದರೆ ಈ ಒಂದು HIV ಏಡ್ಸ್ ಆಗದೇ ಇರುವ ಹಾಗೆ ಪ್ರಿವೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಸೊ ಈ ಒಂದು ಆಂಟಿ ರೆಟ್ರೋವೈರಲ್ ಡ್ರಗ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಏಡ್ಸ್ ಇಂದ ಜಾಗತಿಕವಾಗಿ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ನಾವು ನೋಡೋದಾದ್ರೆ 39.9 ಮಿಲಿಯನ್ ಪೀಪಲ್ ಲಿವಿಂಗ್ ವಿತ್ HIV ವರ್ಲ್ಡ್ ವೈಡ್. ಸೊ ಇದು 2023 ಲೇಟೆಸ್ಟ್ ಅಪ್ಡೇಟ್ನ ಪ್ರಕಾರ ನಮ್ಮ ವಿಶ್ವದಾದ್ಯಂತ ಸುಮಾರು 39.9 ಮಿಲಿಯನ್ ಜನರು HIV ಸೋಂಕುನಿಂದ ಬಳಲ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೇಜರ್ಲಿ ಆಫ್ರಿಕನ್ ರೀಜನ್ ಅಂದ್ರೆ ಆಫ್ರಿಕನ್ ಪ್ರಾಂತ್ಯದಲ್ಲಿ ಸೊ ಈ ಒಂದು HIV ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2023 ಈ ಒಂದು HIV ಇಂದ 6,30,000 ಪೀಪಲ್ ಡೆತ್ ಆಗಿರೋದನ್ನ ನಾವು ಜಗತ್ತಿನಾದ್ಯಂತ ನಾವು ನೋಡಬಹುದಾಗಿರುತ್ತೆ. ಸೊ ದಟ್ಸ್ ಅ ವೆರಿ ಬಿಗ್ ನಂಬರ್. ಸೊ ಹಾಗಿದ್ರೆ ನಮ್ಮ ಒಂದು ಗುರಿ ಏನು ಅಂದರೆ ಅಂದರೆ ನಾಟ್ ಜಸ್ಟ್ ಇಂಡಿಯಾ, ಜಗತ್ತಿನ ಒಂದು ಗುರಿ ಏನು ಅಂದರೆ ಸೊ ಎಂಡ್ ಏಡ್ಸ್ ಎಪಿಡೆಮಿಕ್ ಬೈ 2030. ಸೊ ಐ ಡೋಂಟ್ ನೋ ಇಫ್ ಇಟ್ ಈಸ್ ಪಾಸಿಬಲ್. 2030 ವೇಳೆಗೆ ಏಡ್ಸನ್ನು ಎಂಡ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ನಾವೇನಾದರೂ ಇದಕ್ಕೆ ವ್ಯಾಕ್ಸಿನನ್ನು ಡೆವಲಪ್ ಮಾಡಿದ್ರೆ ಪ್ರಾಬಬಲಿ ಇದನ್ನು ಎಂಡ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಏಡ್ಸ್ನ ಒಂದು ರೋಗ ಲಕ್ಷಣಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಈಗ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ HIV ಟೆಸ್ಟ್ ಪಾಸಿಟಿವ್ ರೇಟ್ ಅಂತಕ್ಕಂಥದ್ದು ಡಿಕ್ಲೇನ್ ಆಗ್ತಾ ಇದೆ. ಅಂದ್ರೆ ಕಳೆದ ಒಂದು ಡಿಕೇಡ್ ಅಥವಾ ಕಳೆದ 10 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಸೊ ಈಗ HIV ಇಂದ ಬಳಲ್ತಾ ಇರ್ತಕ್ಕಂಥ ಸಂಖ್ಯೆ ಡಿಕ್ಲೇನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಾಸಿಟಿವಿಟಿ ರೇಟ್ ಏನಿದೆ ಇದು 1.77%ಗೆ 2013-14 ಇದ್ದಿದ್ದು 2024-25 ಅಂದ್ರೆ ಪ್ರಸ್ತುತ ವರ್ಷದಲ್ಲಿ 0.33%ಗೆ ಕಡಿಮೆ ಆಗಿರುತ್ತೆ. ಯು ಕ್ಯಾನ್ ರಿಲೇಟ್ ದ ಥಿಂಗ್ಸ್ ಹಿಯರ್.
1.77% ಇತ್ತು. ಅಂದರೆ 100 ಜನಕ್ಕೆ ನಾವೇನಾದರೂ ಚೆಕ್ ಮಾಡಿದ್ದೆ ಅದರಲ್ಲಿ ಸರಿಸುಮಾರು 2 ಜನಕ್ಕೆ HIV ಇರ್ತಕ್ಕಂಥದ್ದನ್ನು ನಾವು 2013-14ರಲ್ಲಿ ನೋಡ್ತಾ ಇದ್ವಿ. ಈಗ ವೆರಿ ಲೆಸ್ ದೆನ್ ಇಟ್ ಈಸ್ ಟೂ ಲೆಸ್ ದೆನ್ ಒಂದಕ್ಕಿಂತ ಕಡಿಮೆ, ಅಂದರೆ 0.33% ಅಷ್ಟು 2024-25ರಲ್ಲಿ ಪಾಸಿಟಿವಿಟಿ ರೇಟ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಡಿಕ್ಲೇನ್ ಆಗಿದ್ರು ಕೂಡ ಇದು ನಮ್ಮ ನ್ಯಾಷನಲ್ ಆವರೇಜ್ ಏನಿದೆ, ಅಂದರೆ ನಮ್ಮ ರಾಷ್ಟ್ರೀಯ ಸರಾಸರಿ ಏನಿದೆ, ಸೊ ಇದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ನ್ಯಾಷನಲ್ ಆವರೇಜ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ 0.22% ಅಂತ ಗೊತ್ತಿರಬೇಕಾಗಿರುತ್ತೆ. ವಾಟ್ ಇಸ್ ದ ಸ್ಟೇಟ್ ಆವರೇಜ್ ಅಂತ ಕೇಳಿದ್ರೆ 0.33%. ಎರಡು ಫ್ಯಾನ್ಸಿ ನಂಬರ್ಸ್ ಆಗಿರುತ್ತೆ, ವೆರಿ ಈಸಿ ಟು ರಿಮೆಂಬರ್, ಸೊ ಯು ಮಸ್ಟ್ ರಿಮೆಂಬರ್ ದಿಸ್. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಇಸ್ ಅಮಾಂಗ್ ದಿ ಟಾಪ್ 3 ಸ್ಟೇಟ್ಸ್, ಅಂದ್ರೆ ಈ ಒಂದು HIV ಪಾಸಿಟಿವ್ ಆಗ್ತಕ್ಕಂಥ ಮೂರು ಟಾಪ್ 3 ಸ್ಟೇಟ್ಸ್ಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುತ್ತೆ. ಸೊ ಹೈಯೆಸ್ಟ್ ಪೀಪಲ್ ಲಿವಿಂಗ್ ವಿತ್ HIV. ಸೊ ಆಫ್ಟರ್ ನೈಬರಿಂಗ್ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ನಂತರ ನಮ್ಮ ಕರ್ನಾಟಕ ಈ ಒಂದು HIV ಪೀಡಿತರ ಸಂಖ್ಯೆಯಲ್ಲಿ ಟಾಪ್ 3 ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನಾಗ್ರಲ್ ಜಾಯಿಂಟ್ ಟೇಬಲ್ ಟಾಪ್ ಎಕ್ಸಸೈಸ್ ಇದನ್ನ ನಾವು ಸಿನ್ ಬ್ಯಾಕ್ಸ್ ಅಂತ ಕರಿತೇವೆ. ಸೊ ಇದು ಮೊಟ್ಟ ಮೊದಲನೇ ಬಾರಿಗೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಜಾಯಿಂಟ್ ಟೇಬಲ್ ಟಾಪ್ ಎಕ್ಸಸೈಸ್, ಇದನ್ನ ಇನ್ ಶಾರ್ಟ್ ನಾವು ಸಿನ್ ಬ್ಯಾಕ್ಸ್ ಅಂತ ಕರಿತೇವೆ. ಸೊ ಇದು ಇಂಡಿಯನ್ ಆರ್ಮಿ ಮತ್ತೆ ಕ್ಯಾಂಬೋಡಿಯನ್ ಆರ್ಮಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ಪೂನಾದಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದ್ರೆ ಕೌಂಟರ್ ಟೆರರಿಸಂ ಆಪರೇಷನ್ಸ್, ಅಂದ್ರೆ ಭಯೋತ್ಪಾದನೆ ನಿಗ್ರಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು ಅಂಡರ್ ಚಾಪ್ಟರ್ 7 ಆಫ್ ದಿ ಯುನೈಟೆಡ್ ನೇಷನ್ ಚಾರ್ಟರ್. ಸೊ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯ ಚಾಪ್ಟರ್ನ ಚಾಪ್ಟರ್ 7 ನ ಅಡಿಯಲ್ಲಿ ಈ ಒಂದು ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಜಾಗ್ವಾರ್ ಡೇ 2024 ಅಥವಾ ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನ 2024. ಸೊ ಜಾಗ್ವಾರ್ ಅನ್ನ ನಾವು ನಿಯರ್ ಥ್ರೆಟೆಂಡ್ ಅಂತ ಕರಿತೇವೆ IUCN ಲಿಸ್ಟ್ ನ ಪ್ರಕಾರ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ನವೆಂಬರ್ 29ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದು ಈ ಒಂದು ಕ್ಯಾಟ್ ಏನಿರುತ್ತೆ ಇದು ಅಮೆರಿಕಾಗೆ ನೇಟಿವ್ ಆಗಿರ್ತಕ್ಕಂಥ ಒಂದು ಬಿಗ್ ಕ್ಯಾಟ್ ಆಗಿರುತ್ತೆ. ಸೊ ಇದನ್ನ ನಾವು ಪ್ಯಾಂಥರಾ ಒನ್ಕಾ ಅಂತ ಇದರ ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಹೆಸರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ರೈನ್ ಫಾರೆಸ್ಟ್ ಅಥವಾ ಮಳೆ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಇವನ್ ಸ್ಕ್ರಬ್ ಲ್ಯಾಂಡ್ಗಳಲ್ಲಿ ಅಂದ್ರೆ ಕುರುಚಲು ಕಾಡುಗಳಲ್ಲಿ ಕಂಡು ಬರುತ್ತೆ. ಕೋಸ್ಟಲ್ ಫಾರೆಸ್ಟ್ಗಳಲ್ಲಿ ಅಂದ್ರೆ ತೀರದ ಕಾಡುಗಳಲ್ಲಿ ಮತ್ತೆ ಸ್ವಾಂಪ್ಸ್ ಅಥವಾ ಜೌಗು ಪ್ರದೇಶಗಳಲ್ಲಿ ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ದಿ ಅಮೆಜಾನ್ ರೈನ್ ಫಾರೆಸ್ಟ್ ಏನಿದೆ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಹ್ಯಾಬಿಟಾಟ್ ಆಗಿರುತ್ತೆ. ಅಂದ್ರೆ ಹೆಚ್ಚಾಗಿ ಇದು ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು ಲಾರ್ಜೆಸ್ಟ್ ಕ್ಯಾಟ್ಸ್ ಇನ್ ಅಮೆರಿಕಾಸ್, ಅಂದ್ರೆ ಅಮೆರಿಕಾಸ್ದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಬೆಕ್ಕಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಎಲ್ಲಾ 7 ಕ್ಯಾಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಇದನ್ನ ನಾವು ಥರ್ಡ್ ಲಾರ್ಜೆಸ್ಟ್ ಅಂತ ಕರಿಬಹುದಾಗಿರುತ್ತೆ. ಸೊ ಮೊದಲ 2 ಲಾರ್ಜೆಸ್ಟ್ ಬಂದು ಟೈಗರ್, ಅದಾದ್ಮೇಲೆ ಲಯನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ತೂಕ 100ರಿಂದ 250 ಪೌಂಡ್ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ಮಿಲಿಟರಿ ಎಕ್ಸಸೈಸ್ ಇದೆ, ಇದನ್ನ ನಾವು ಅಗ್ನಿ ವಾರಿಯರ್ 2024 ಅಂತ ಕರಿತೇವೆ. ಸೊ ಈ ಒಂದು ಅಭ್ಯಾಸ ಮಹಾರಾಷ್ಟ್ರ ಈಗ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶ ಮತ್ತೆ ಸಿಂಗಪೂರ್ ಆರ್ಟಿಲರಿ ಮತ್ತೆ ಇಂಡಿಯನ್ ಆರ್ಮಿ ರೆಜಿಮೆಂಟ್ ಆಫ್ ಆರ್ಟಿಲರಿ ಏನಿರುತ್ತೆ, ಸೊ ಇವರಿಬ್ಬರ ನಡುವೆ ಮಾಡ್ತಾ ಇರ್ತಕ್ಕಂಥ ಒಂದು ಅಭ್ಯಾಸವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 785. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನ ಓದಿ ನಮಗೆ ಉತ್ತರವನ್ನ ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.